ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಅಭಿಯಾನ ಜಾಗೃತಿ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವರು ಈ ಭಾಗದ ಯುವ ನಾಯಕರು, ಯುವಕರ ಕಣ್ಮಣಿಗಳು, ಸಂಘಟನಾ ಚತುರರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಪ್ರಣಯಣ್ಣ ಪಾಟೀಲ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಎಲ್ಲ ವಕೀಲರ ಸಂಘಕ್ಕೂ, ಕನ್ನಡ ಪರ ಸಂಘಟನೆಗೂ, ದಲಿತ ಪರ ಸಂಘಟನೆ, ಎಲ್ಲ ಸಂಘಟನೆಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೂ ಕೂಡ ಶರಣಾರ್ಥಿಗಳು ಸಲ್ಲಿಸ್ತಾ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಮಾಧ್ಯಮ ಮಿತ್ರಗಳಿಗೂ ಶರಣಾರ್ಥಿಗಳು ಸಲ್ಲಿಸ್ತಾ, ಬಂಧುಗಳೇ, ನಾನು ವ್ಯಸನ ಮುಕ್ತ ಸಮಾಜದ ಬಗ್ಗೆ, ಅಭಿಯಾನದ ಬಗ್ಗೆ ಮಾತನಾಡೋದಕ್ಕಿಂತ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ವ್ಯಸನ ಮುಕ್ತ ಸಮಾಜ ಇವತ್ತು ನಿರ್ಮಾಣ ಆಗ್ಲಿಕ್ಕತ್ತದ, ಜಾಗೃತಿ ಮಾಡ್ಲಿಕ್ಕತ್ತದ. ನಾವೆಲ್ಲ ಅವಾಜಿಯವರು ಹೀಗೆ ಇದ್ರು ಅಂತ ಹೇಳಿ ಕೇಳಿದ್ವಿ ಅಷ್ಟೇ, ಬಹಳ ಹತ್ತಿರದಿಂದ ಅವ್ರು ನೋಡಿರ್ಲಿಲ್ಲ. ಬಹಳಷ್ಟು ಸುಧಾರಣೆ ಮಾಡ್ಯಾರ. ತಮ್ಮ ಊರಿಗೆ ನೀರಾವರಿ ಮಾಡಿಕೊಳ್ಳಾರ್ದ ಆ ಭಾಗಕ್ಕೆ ನೀರಾವರಿಯನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕರು ಅಂತ ಹೇಳ್ತಿದ್ರು ಜನ. ಆದ್ರೆ ನಾನು ಪ್ರಣಯಣ್ಣ ಪಾಟೀಲ್ ಅವ್ರನ್ನ ಇಲ್ಲಿ ರಾಯಬಾಗದೊಳಗ ಹಿಂದುತ್ವ ಸಮಾವೇಶದೊಳಗೆ ನೋಡಿದ್ದೆ. ಇವತ್ತವರು ಅಲ್ಲಿಂದ ಇಲ್ಲಿ ಮಟ್ಟ ಪಾದಯಾತ್ರೆಗಳು ಹತ್ತಿರದಿಂದ ಜೊತೆಯಾಗಿ ಬಂದಾಗ ಸತ್ಯವನ್ನ ಖಂಡಿತ ಮಾತನ್ನು ಹೇಳ್ತೀನಿ. ಅವ್ರು ಮಾತನಾಡ್ತಕ್ಕಂಥ ಪದ್ಧತಿ, ಚಿಂತನೆ, ಆಚಾರ ವಿಚಾರಗಳು, ಅವ್ರ ನಡೆ ನುಡಿಗಳನ್ನು ನೋಡಿದ್ರೆ ಅವಾಜಿ ಅವರು ಹೋಗಿಲ್ಲ, ಅವರೊಳಗೆ ಜೀವಂತ ನನಗೆ. ಯಾಕಂದ್ರೆ ಸಮಾಜದೊಳಗ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತೇಳಿ ಯಾರಾದ್ರೂ ನಿರ್ಧಾರ ನಿಲ್ಲಬೇಕಲ್ಲ, ಗಟ್ಟಿ ಧ್ವನಿಯಾಗಬೇಕಲ್ಲ. ಇವತ್ತು ಯುವಶಕ್ತಿ ಯಾಕೆ ಹಾಳಾಗ್ಲಿಕ್ಕಂತಂದ್ರೆ ಮೊನ್ನೆ ಒಬ್ಬರು DSP ಬೆಳಗಾವಿ ಹೇಳಿದ್ರು, ಗಾಂಜಾ ಸೇವನೆ ಮಾಡ್ತಕ್ಕಂಥ ವಿದ್ಯಾರ್ಥಿ, BA ಫೈನಲ್ ವಿದ್ಯಾರ್ಥಿ ತಂದೆ ತಾಯಿಯ ಮುಂದೆ ನಸಿಯೊಳಗೆ ಏನು ಮಾಡಿದ್ದ ಅಂತಂದ್ರೆ ತನ್ನ ತಾಯಿಯ ಹೊಟ್ಟೆ ಹುಟ್ಟಿರ್ತಕ್ಕಂಥ ಸ್ವತಃ ತಂಗಿಯ ಮೇಲೆ ಅತ್ಯಾಚಾರ ಮಾಡ್ಲಿಕ್ಕೆ ಹೋದಾಗ ತಂದೆ ತಾಯಿ ಕೂಡ ತನ್ನ ಕೊಲೆ ಮಾಡ್ಯಾರ. ಕೋರ್ಟ್ನೊಳಗೆ ಕೇಳಿದಾಗ ನನಗೆ ಬೇಕಾದ ಶಿಕ್ಷೆ ಕೊಡಿ, ಯಾರ ನನ್ನ ಮಗನ ಯಾಕೆ ಕೊಲೆ ಮಾಡೀನಿ ಅಂತಂದ್ರ ಮಾದಕ ವ್ಯಸನಕ್ಕೆ ಮಾರು ಹೋಗಿರ್ತಕ್ಕಂಥ ಮಗನ ಕೊಲೆ ಮಾಡಿದ್ರ ಅವ್ನು ನೋಡಿ ಸಮಾಜ ಬದಲಾವಣೆ ಮಾಡ್ಲಿ ಅಂತ ಹೇಳಿ ತಂದೆ ಹೇಳ್ತಾನೆ. ಎಲ್ಲಿ ಹೊಂಟದ ಸಮಾಜ? ಅದಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ಜಾಗೃತಿಯಾಗಿ ಬಹಳ ಖುಷಿ ಅನಿಸ್ತದ. ಇಡೀ ಕನ್ನಡ ನಾಡಿನೊಳಗ ಬೆಳಗಾವಿ ಜಿಲ್ಲೆಯೊಳಗೆ ಯಾಕೆ ಇವತ್ತು ಒಂದು ಮಾತನ್ನು ಹೇಳ್ತೀನಿ, ಅಂಬೇಡ್ಕರ್ ಮೂರ್ತಿಗೆ ನಾವು ಮಾಲಾರ್ಪಣೆಯನ್ನ ಮಾಡಿದ್ದೀವಿ. ಹಿಂದೆ ಏನು ಮಾಡಿರೋ ಹೋಗಲಿ, ಮುಂದಾದ್ರೂ ಕೂಡ ಏನು ಬದಲಾವಣೆ ಆಗಬೇಕಂದ್ರೆ ಬದುಕು ಬಾಳಿಲ್ಲ, ಆಯುಷ್ಯ ಬಾಳಿಲ್ಲ. ಈ ಸಮಾಜಕ್ಕಾಗಿ, ಮಣ್ಣಿಗಾಗಿ, ತಾಯ್ನಾಡಿಗಾಗಿ ನಾವು ಬದುಕಬೇಕಾಗಿಲ್ಲ. ಯಾಕೆ ಡಾಕ್ಟರ್ ಅಂಬೇಡ್ಕರ್ ಮೂರ್ತಿಯನ್ನು ಇವತ್ತು ಸರ್ಕಲ್ ಒಳಗೆ ಇಟ್ಟಾರ? ಒಂದು ಮಾತನ್ನು ಹೇಳ್ತೇನೆ ಅಂಬೇಡ್ಕರ್ ಬಗ್ಗೆ. ಸ್ವತಂತ್ರ ಹೋರಾಟದ ಸಂದರ್ಭ ಕೋರ್ಟ್ನವರು ವಾದ ಮಾಡ್ತಾ ಇದ್ರು. ಡಾಕ್ಟರ್ BR ಅಂಬೇಡ್ಕರ್ ವಾದ ಮಾಡೋ ಸಂದರ್ಭಗಳು ಮಧ್ಯಾಹ್ನ 12 ಗಂಟೆಯ ಸಮಯಕ್ಕೆ ಒಂದು ಚೀಟಿ ತಂದು ಕೊಡ್ತಾರೆ. ಅವರು ಅದನ್ನು ಓದಿ ಮತ್ತೆ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ ಮಧ್ಯಾಹ್ನ 2 ಗಂಟೆಯ ಸಮಯಕ್ಕೆ ಬ್ರಿಟಿಷ್ ನ್ಯಾಯವಾದಿ, ಬ್ರಿಟಿಷ್ ಜಡ್ಜ್ ಕೇಳ್ತಾರ, ಸರ್ ಒಂದು ಚೀಟಿ ಬಂತಲ್ಲ, ಏನ್ ಬಂತು ಅಂತಂದಾಗ, ಸರ್ ನನ್ನ ಧರ್ಮ ಪತ್ನಿ ತೀರು ಹೋಗ್ಯಾರ, ಆ ಸುದ್ದಿ ಗೊತ್ತಾಯ್ತು ಸರ್, ಅದು ಗೊತ್ತಾದ್ರೂ ಕೂಡ ಚೀಟಿಯನ್ನು ಇಟ್ಕೊಂಡು ವಾದ ಮಾಡ್ತಾ ಇದ್ದೆ. ಅವಾಗ ಬ್ರಿಟಿಷ್ ಜಡ್ಜ್ ಹೇಳ್ತಾರ, ಸರ್ ನನ್ನ ಧರ್ಮ ಪತ್ನಿ ತೀರು ಹೋಗಿದ್ರೆ ನಾನು ಮನೆಗೆ ಹೋಗ್ತಾ ಇದ್ದೆ, ನೀವ್ಯಾಕೆ ವಾದ ಮಾಡ್ತಾ ಇದ್ದೀರಿ ಅಂತಂದಾಗ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರ, ಸರ್ ನಾನು ಮನೆಗೆ ಹೋದ್ರೆ ನನ್ನ ಹೆಂಡತಿ ಜೀವಂತಾಗಿ ಬಿಡುವುದಿಲ್ಲ, ಅದ್ರ ನಾನ್ಯಾಕೆ ವಾದ ಮಾಡ್ತಾ ಇದ್ದೀನಿ ಅಂತಂದ್ರ ಸ್ವತಂತ್ರ ಹೋರಾಟದೊಳಗ ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥ 47 ಜನ ಕಟ್ಟಡವಾಗಿ ನಿಂತಾರ, ನಾನು ವಾದ ಮಾಡಿದ್ರೆ ಕಲಿ ಹೋಗ್ತಾ ಸರ್ ವಾದ ಮಾಡ್ತಾ ಇದ್ದೀನಿ, ಅವ್ರು ಬಿಡಿಸ್ಬೇಕಾಗಿದೆ. ನಾನು ಹೇಳೋ ಮಾತಿನ ಅರ್ಥ, ನಮ್ಮ ಜ್ಞಾನ, ನಮ್ಮ ಸಂಸ್ಕಾರ, ನಮ್ಮ ಹಣ, ನಮ್ಮ ಅಧಿಕಾರ ಈ ಸಮಾಜಕ್ಕಾಗಿ ಬಳಕೆಯಾಗಬೇಕು. ಪ್ರಣಯಣ್ಣ ನಾನು ಹೊಗಳ್ತಾ ಇಲ್ಲ. ಇವತ್ತು ಯುವಶಕ್ತಿಯನ್ನ ಜಾಗೃತಿ ಮಾಡುವ ಸಲುವಾಗಿ ಅವರೇ ನೇತೃತ್ವವನ್ನು ತಗೊಂಡಲ್ಲ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘಟನೆಯ 31 ಜಿಲ್ಲೆಗಳ ಸಂಪೂರ್ಣ ಕಾರ್ಯಕರ್ತರು ಯಾವಾಗ ಹೋರಾಟವನ್ನು ಮಾಡ್ತಾರೆ, ಅಭಿಯಾನವನ್ನು ಮಾಡ್ತಾರೆ, ಯುವಶಕ್ತಿ ಜಾಗೃತವನ್ನು ಮಾಡಿಕೊಳ್ಳುವ ಸಂಕಲ್ಪ ಆಗ್ತಾರೆ. ಅವ್ರ ಜೊತೆ ನಾವು ಕೂಡ ಯಾವತ್ತು ನಿರಂತರವಾಗಿದ್ದೀವಿ. ನಾನು ಯುವಕರಿಗೆ ಒಂದು ವಿನಂತಿ ಮಾಡಿಕೊಡ್ತೀನಿ, ನಾವು ಪೊಲೀಸ್ ಅಧಿಕಾರಿಗಳಿಗೂ ವಿನಂತಿ ಮಾಡಿಕೊಡ್ತೀನಿ. ಅವರು ಅರೆಸ್ಟ್ ಮಾಡ್ತಾರ, ಹಿಡಿತಾರ, ಅವ್ರು ಹಿಡಿತಕ್ಕ ನಾವು ಸುಮ್ಕೊಂಡ್ರಲ್ಲ. ಯಾವ್ಯಾವ ಭಾಗದೊಳಗೆ, ಯಾವ ಓಣಿಯೊಳಗೆ, ಯಾವ ಸರ್ಕಲ್ಗಳೊಳಗೆ, ನಮ್ಮ ಮನೆ ಬಾಜು ಯಾವ ವ್ಯಕ್ತಿ ಗಾಂಜಾ ಮಾರಾಟ ಮಾಡ್ತಾನೆ, ಯಾವ ಹಿಡಿತ ನಮಗೂ ಗೊತ್ತಿರ್ತದ. ನಾವು ಕೂಡ ಗುಪ್ತವಾಗಿ ಆ ವ್ಯಕ್ತಿ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಗಳು SP ಬಂದಾರ, K. ರಾಮರಾಜನ್ ಅಂತ ಬಹಳ ವ್ಯಕ್ತಿ, ಒಳ್ಳೆ ವ್ಯಕ್ತಿಗಳ, ಪಾರದರ್ಶಕರ, 1 ರೂಪಾಯಿ ಲಂಚ ಮುರಿದೇ ಇರತಕ್ಕಂಥ ವ್ಯಕ್ತಿಗಳಲ್ಲ. ಅಂತವ್ರ ಕೈಗಳಿಗೆ ಸಮಾಜ ವ್ಯಸನ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳು ಪ್ರಣಯಣ್ಣ ಏನ್ ಹಾಕೊಂಡಾರ ಅವರ ಚಿಂತನೆಗಳಿಗೆ ಏನು ಸಮಾಜ ವ್ಯಸನ ಮುಕ್ತ ಅಭಿಯಾನ ಜಾಗೃತಿ ಅಲ್ಲ, ನಾವು ಕೂಡ ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿ ಅವ್ರ ಬೆಂಬಲಕ್ಕೆ ನಿಲ್ಲೋಣ ಅಂತ ಹೇಳಿ ನಾವೆಲ್ಲರೂ ಮಾತುಗಳನ್ನು